ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ? ಇವಾಗ ಟೈಮು ಬಂದು 5:30 ಸಂಜೆ ಆಗಿದೆ. ಸೊ ವೆದರ್ ಬೇರೆ ಫುಲ್ಲು ಮಳೆ ಬರೋ ಥರ ಇದೆ. ಕಾರಲ್ಲಿ ಕುತ್ಕೊಂಡಿದ್ದೀನಿ. ನಾನು ಇವಾಗ ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದರೆ ಒಂದು ಅಜ್ಜಿನ ಹುಡ್ಕಕ್ಕೆ. ಏನು ಅಜ್ಜಿನ ಯಾಕೆ ಹುಡುಕ್ಬೇಕು ಅಂತ ಕ್ವಶನ್ ಬರ್ತಿರ್ಬೋದು ನಿಮ್ಮ ತಲೆಯಲ್ಲಿ. ಸೊ ಬನ್ನಿ ಮುಂದೆ ಹೇಳ್ತೀನಿ ಯಾವ ಅಜ್ಜಿನ ಹುಡ್ಕಕ್ಕೆ ಹೊರಟಿದ್ದೀನಿ ಅಂತ. ಸೊ ಸ್ಟಾರ್ಟ್ ಮಾಡೋಣ, ಹೋಗೋಣ ಇವಾಗ. ಸೊ ಮಳೆ ಏನೋ ಬರ್ತಾ ಇದೆ ಲೈಟಾಗಿ. ನಾನು ಇವಾಗ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಮೊದಲೇ ಹೇಳ್ದಂಗೆ ಒಂದು ಅಜ್ಜಿನ ಹುಡ್ಕಕ್ಕೆ. ಏನಂತ ಅಂದರೆ ಎಲ್ರಿಗೂ ನಾರ್ಮಲ್ ಆಗಿ ಇವಾಗ ಮಳೆ ಬಂದಾಗ ಏನು ಅನ್ಸುತ್ತೆ, ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ನಬೇಕು ಅಂತ ಅನಿಸುತ್ತೆ. ಒಬ್ವಿಯಸ್ಲಿ ಅನಿಸುತ್ತೆ, ಕೆಲವೊಬ್ಬರಿಗೆ, ನನಗಂತೂ ಅನಿಸುತ್ತೆ. ಸೊ ಅದೇ ಥರ ಇವತ್ತು ಹಂಗೆ ಅನ್ನಿಸ್ತು. ಬಟ್ ಆದರೆ ಒಂದು ಪ್ರಾಬ್ಲಮ್ ಏನಂತಂದರೆ ನಾನು ಯಾವಾಗಲೂ ತಿಂತಿದ್ದ ರೆಗ್ಯುಲರ್ ಜಾಗದಲ್ಲಿ ಇವಾಗ ಅಂಗಡಿಗಳಿಲ್ಲ, ಸ್ನ್ಯಾಕ್ಸ್ ಅಂಗಡಿಗಳು. ಸೊ ಬೇಸಿಕಲಿ ನಾನಿರೋದು ಚಿಕ್ಕಮಂಗ್ಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಯಾಕೆ ರೆಗ್ಯುಲರ್ ಜಾಗದಲ್ಲಿ ಅಂಗಡಿಗಳಿಲ್ಲ ಅಂತ. ಈಗ ಒಂದು ಟೂ ಟೂ ಮಂತ್ಸ್ ಅಥವಾ 3 ಮಂತ್ಸ್ ಆಗಿರ್ಬೋದೇನೋ. ಟೂ ಮಂತ್ಸ್ ಆಗಿದೆ ನಂಗೆ ಗೊತ್ತಿರೋ ಪ್ರಕಾರ. 2 ಮಂತ್ಸಿಂದ ರೆಗ್ಯುಲರ್ ಜಾಗದಲ್ಲಿ ಇದ್ದಿದ್ದ ಫುಡ್ಡು ಟ್ರಕ್ಗಳನ್ನ ಎಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಮೊದಲು ಆ ಅಜ್ಜಿ ಅಲ್ಲೇ ಆಗ್ತಾ ಇದ್ರು. ಎಂಥ ದೊಡ್ಡ ದೊಡ್ಡ ಅಂಗಡಿಲೂ ಚರ್ಮುರಿ ತಿನ್ಬೋದು, ಬೇರೆ ಅಂಗಡಿಗಳಿದೆ. ಬಟ್ ಆದರೆ ಅಲ್ಲಿ ಸಿಗೋ ಚರ್ಮುರಿ ಒಂಥರ ಸ್ಪೆಷಲ್ಲು. ಯಾಕಂತಂದರೆ ನಾನು ತುಂಬ ಒಂದು 10 ಇಯರ್ಸಿಂದ ರೆಗ್ಯುಲರ್ ಆಗಿ ಅಲ್ಲಿ ಹೋಗಿ ತಿಂತಿದ್ದೆ. ಬಟ್ ಆದರೆ ಅಜ್ಜಿ ಇವಾಗ ಇಲ್ಲ, ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಇವಾಗೆಲ್ಲ ಅವರಿಗೆ ಸಪ್ರೇಟು ಫುಡ್ ಕೋರ್ಟು, ಫುಡ್ ಸ್ಟ್ರೀಟ್ ಥರ ಮಾಡಿಬಿಟ್ಟು ಸಪ್ರೇಟು ಇದೆಲ್ಲ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಇಲ್ಲ ಅಜ್ಜಿ. ಸೊ ಅದಕ್ಕೆ ಎಲ್ಲಿ ಚಿಕ್ಕಮಂಗ್ಳೂರಲ್ಲಿ ಎಲ್ಲಿ ಹಾಕಿದ್ದಾರೆ ಅಂತ ಇವತ್ತು ಫೈಂಡ್ ಔಟ್ ಮಾಡಿ ತಿನ್ನೋ ಅಂತ ಹೊರಟಿದ್ದೀನಿ. ಸೊ ಅದನ್ನು ನಿಮಗೂ ತೋರಿಸೋಣ ಅಂತ ತೊಗೊಂಡಿದ್ದೀನಿ. ಸೊ ಚಿಕ್ಕಮಂಗ್ಳೂರಲ್ಲಿರೋರಿಗೆ, ಅಲ್ಲಿ ರೆಗ್ಯುಲರ್ ಆಗಿ ತಿಂತಿದ್ದವರಿಗೆ ಸೊ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಹೋಗಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಇದು ಚಿಕ್ಕಮಂಗ್ಳೂರಿನ MG ರೋಡ್ ಆಯ್ತಾ. ಸೊ ಇದರಲ್ಲಿ ಮೊದಲು ನಾನು ಹೇಳ್ದಂಗೆ ಮೊದಲು ಅಜ್ಜಿ ಅದು ಫುಡ್ ಸ್ಟ್ರೀಟ್ ಎಲ್ಲ ಇದ್ದಿದ್ದು ಇದ್ರ ಎಂಡಲ್ಲಿ. ಇಲ್ಲಿ ಒಂದು ಇದರಲ್ಲೇ ಹೋದ್ರೆ MG ರೋಡ್ ಸ್ಟ್ರೈಟ್ ಹೋದ್ರೆ ತೋರಿಸ್ತೀನಿ ಬನ್ನಿ, ಇಲ್ಲಿ ಮುಂದೆ ಸಿಗುತ್ತೆ ನೋಡಿ. ಇಲ್ಲಿಂದ ಸೀದಾ ಹೋಗ್ಬಿಟ್ರೆ MG ರೋಡಲ್ಲಿ ಇಲ್ಲಿ ಒಂದು ಆಜಾದ್ ಪಾರ್ಕ್ ಅಂತ ಸಿಗುತ್ತೆ. ಇದೆ ಆಜಾದ್ ಪಾರ್ಕ್, ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಈ ಕಡೆಗೆ ಹೋದ್ರೆ ನೆಕ್ಸ್ಟ್ IG ರೋಡಿಗೆ ಕನೆಕ್ಟ್ ಆಗುತ್ತೆ. ರೋಡ್ ಇದು IG ರೋಡಿಗೆ ಕನೆಕ್ಟ್ ಆಗುತ್ತೆ. ಬಸ್ ಸ್ಟ್ಯಾಂಡ್, ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಎಲ್ಲ ಇರೋದಲ್ಲ. ಸೊ ಇದು ಬಂದ್ಬಿಟ್ಟು ಇವಾಗ ನೀವೇನು ನೋಡ್ತಿದ್ದೀರಾ, ಇದು ಇಲ್ಲಿ ಆಜಾದ್ ಪಾರ್ಕ್ ಅಂತ ಕರೀತಾರೆ. ಸೊ ಇಲ್ಲಿ ಹಾಕೋರು ಮೊದಲು ಈ ಪ್ಲೇಸಲ್ಲಿ ಮುಂದೆ ಇದೆ, ತೋರಿಸ್ತೀನಿ. ಮೊದಲು ಫಸ್ಟು ಸ್ಟಾರ್ಟಿಂಗಲ್ಲಿ ಮೊದಲು ಈ ಕಾರೆಲ್ಲ ನಿಂತಿದೆಯಲ್ಲ, ಈ ಪ್ಲೇಸಲ್ಲಿ ಹಾಕೋರು, ಓಕೆನಾ. ಈಗ ಇದು ಬಿಟ್ಬಿಟ್ಟು ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಕಾರಲ್ಲಿ ನಿಲ್ಸಿದ್ದಾರೆ. ಇಲ್ಲ ಆದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಲೆಫ್ಟ್ ರೋಡ್ ಬರುತ್ತೆ, ಇಲ್ಲಿ ಹಾಕೋರು, ಓಕೆನಾ. ಇಲ್ಲಿ ಅಂತಂದರೆ ಹೋಗಿದೆಯಲ್ಲ, ಇಲ್ಲಿ ಹಾಕೋರು. ಅಜ್ಜಿ ಎಲ್ಲ ಹಾಕೋರು ಅಂಗಡಿ ಅಂತಂದರೆ ಇಲ್ಲಿ ಈ ಕಾರ್ ನಿಂತಿದೆಯಲ್ಲ, ಕಾರ್ ಕಾಣಿಸ್ತಿದೆಯಾ ನಿಮಗೆ, ಓಮಿನಿ ಕಾರ್ ನಿಂತಿದೆಯಲ್ಲ, ಇಲ್ಲಿ ಹಾಕೋರು ಅಂಗಡಿನ. ಸೊ ಇವಾಗ ಏನು ಮಾಡಿದ್ದಾರೆ, ಇಲ್ಲಿಂದ ಎಲ್ಲ ಅಂಗಡಿಗಳನ್ನ ಶಿಫ್ಟ್ ಮಾಡಿದ್ದಾರೆ. ಸೊ ಇಲ್ಲಿದ್ದ ಅಂಗಡಿಗಳು, ಸೊ ಇಲ್ಲಿ ಈ ಕಡೆ ಲೆಫ್ಟಲ್ಲಿ ಹೋಯ್ತು ಅಂತಂದರೆ ಫುಲ್ಲು ಅಂಗಡಿಗಳಿತ್ತು, ಫುಡ್ ಅಂಗಡಿಗಳು. ಸೊ ಇವಾಗ ಕಾಣಿಸ್ತಿದೆ ನೋಡಿ, ಇಲ್ಲಿ ಫುಲ್ಲು ಫುಡ್ ಅಂಗಡಿಗಳಿತ್ತು. ಸೊ ಇವಾಗ ಏನು ಮಾಡಿದ್ದಾರೆ, ಇಲ್ಲಿದ್ದನ್ನ ಎಲ್ಲ ಶಿಫ್ಟ್ ಮಾಡಿಬಿಟ್ಟು ಇವಾಗ ಇಲ್ಲೇನೋ ಬೇರೆ ಅಂಗಡಿಗಳೆಲ್ಲ ಹಾಕಿದ್ದಾರೆ. ಸೊ ಈ ಕಾರ್ನರ್ಲಿ ಫುಲ್ಲು ಇಲ್ಲಿಂದ ಹಿಡಿದು ಸೊ ಅಲ್ಲಿವರೆಗೂ ತುಂಬ ಅಂಗಡಿಗಳು ಸಿಕ್ತು ಅವಾಗ. ಬಟ್ ಇವಾಗ ಇದನ್ನೆಲ್ಲ ಶಿಫ್ಟ್ ಮಾಡಿ ಫುಡ್ ಕೋರ್ಟ್ ಅಂತಲೇ ಸಪ್ರೇಟ್ ಮಾಡಿದ್ದಾರೆ ಚಿಕ್ಕಮಂಗ್ಳೂರಲ್ಲಿರೋರಿಗೆ ಗೊತ್ತಿರುತ್ತೆ. ಅದನ್ನು ತೋರಿಸೋಣ ಬೇಕಾದರೆ ಮುಂದೆ ಒಂದು ವಿಡಿಯೋದಲ್ಲಿ. ಸೊ ಅಲ್ಲಿಗೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಏನು ಮಾಡಿದ್ದಾರೆ, ಇಲ್ಲಿದ್ದು ಕೆಲವೊಂದು ಅಂಗಡಿಗಳು ಅಲ್ಲಿಗೆ ಹೋಗಿಲ್ಲ. ಅದರಲ್ಲಿ ಅಜ್ಜಿ ಏನು ಮಾಡೋರು, ತಳ್ಳೋ ಗಾಡೀಲಿ ಹಾಕೊಳ್ಳೋರು ಚರ್ಮುರಿನೆಲ್ಲ.
ಸೊ ಅವಾಗಿಂದ ಕಾಲೇಜ್ ಟೈಮಿಂದ ನಾನು ಕಾಲೇಜಲ್ಲಿ ಇರುವಾಗಿಂದ ಅಲ್ಲೇ ತಿಂತಿದ್ವಿ. ಬಟ್ ಅದೇ ಮೊನ್ನೆ ನಾನು ವಾಪಸ್ ಯಾವಾಗ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ವರ್ಕ್ ಮಾಡೋದು, ಬೆಂಗಳೂರಿಂದ ಯಾವಾಗ ವಾಪಸ್ ಬಂದು ನೋಡಿದ್ನೋ ಅವಾಗ ಇರಲಿಲ್ಲ. ಸೊ ಅವಾಗ ಅಂದ್ಕೊಂಡೆ ಎಲ್ಲಿದ್ದಾರೆ ನೋಡೋಣ ಅಂತ, ಇವತ್ತು ಹೆಂಗೂ ತಿನ್ಬೇಕು ಅನ್ನಿಸ್ತಲ್ಲ, ಸೊ ನೋಡೋಣ ಎಲ್ಲೋದ್ರು ಅಂತ ನೋಡೋಣ ಅಂದ್ಕೊಂಡೆ. ಯಾಕೆ ಅಂತಂದರೆ ಯಾಕೆ ಹುಡುಕ್ತಿದ್ದೀನಿ ಅಂತಂದರೆ, ಒಂದಿನ ಸಿಕ್ಕಿದ್ರು ಅಜ್ಜಿ ಸಪ್ರೇಟಾಗಿ ಅಂಗಡಿ ಹತ್ರ ಅಲ್ಲ, ಅಲ್ಲಿ ಒಂದು ಮಾರ್ಕೆಟಿಗೆ ಹೋದಾಗ ಸಿಕ್ಕಿದ್ರು. ನಾನು ಕೇಳಿದೆ ಅವಾಗ ಎಲ್ಲಿ ಹಾಕಿದ್ದೀರಾ ಅಂತ ಕೇಳಿದಾಗ, ಇಲ್ಲೇ ಎಲ್ಲೋ ಕೆಳಗೆ ಹಾಕಿದ್ದೀವಿ ಟೌನಲ್ಲಿ ಅಂತ ಅಂದರು. ನೋಡೋಣ ಹೋಗಿ ಎಲ್ಲಿ ಹಾಕಿದ್ದಾರೆ ಅಂತ ನೋಡೋಣ ಅಂತ ಇವತ್ತು ಬಂದಿದ್ದೀನಿ. ಹುಡ್ಕೋಣ ಬನ್ನಿ ಎಲ್ಲಿ ಆಗುತ್ತೆ, ಎಲ್ಲಿ ಹಾಕಿದ್ದಾರೆ ಏನು ಅಂತ ನೋಡೋಣ. ಸೊ ಇಲ್ಲೆಲ್ಲ ಒಂದು ಕಡೆ ಬಂದೆ ಫ್ರೆಂಡ್ಸ್, ನೋಡೋಣ ಇಲ್ಲೆಲ್ಲರೂ ಹಾಕಿದಾರ ಅಂತ. ಇಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ನನಗೊಂದು ಫ್ಲ್ಯಾಶ್ ಆಗಿದ್ದೇನು ಅಂತ ಅಂದರೆ, ಅವತ್ತು ಅಜ್ಜಿ ಸಿಕ್ಕಿದ್ದವರು ಹೂವಿನ ಮಾರ್ಕೆಟಲ್ಲಿ, ಚಿಕ್ಕಮಗಳೂರಲ್ಲಿ ಒಂದು ಹೂವಿನ ಮಾರ್ಕೆಟ್ ಇದೆ, ಹೂವಿನ ಮಾರ್ಕೆಟಲ್ಲಿ ಸಿಕ್ಕಿದ್ರು. ಸೊ ಓಕೆನಾ, ಅಲ್ಲಿ ಇನ್ನೊಬ್ರು ಅವ್ರಿಗೆ ಗೊತ್ತಿರೋರು ಯಾರೋ ಅಜ್ಜಿಯೊಬ್ರು ಹೂ ಅಂಗಡಿ ಹಾಕ್ತಾರೆ. ಸೊ ಅಲ್ಲಿ ಮಾತಾಡ್ತಾ ಇದ್ರು ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದಾ, ನೋಡೋಣ ಬನ್ನಿ. ಬಂದೆ ಹೂವಿನ ಮಾರ್ಕೆಟಿಗೆ. ಅಜ್ಜಿ ಕೂರೋರು, ಅವರು ಮಾತಾಡ್ಸಿದ್ದವ್ರೊಬ್ರು. ಇವತ್ತು ಅವ್ರು ಇಲ್ಲ ಅಂತ ಕಾಣಿಸುತ್ತೆ. ಇವಾಗ ಎಂತ ಮಾಡೋದು, ಎಲ್ಲಿ ಹುಡ್ಕೋದು? ಹೂವಿನ ಮಾರ್ಕೆಟಲ್ಲಿ ಇದ್ದಾರೆ ಅಂತ ನೋಡಿದೆ, ಎಲ್ಲೋ ಹೋಗಿದಾರ ಅಂತಲೂ ನೋಡಿದೆ, ಇಲ್ಲ. ನೋಡೋಣ ಬನ್ನಿ, ಹುಡ್ಕೋಣ ನೋಡೋಣ. ಇಲ್ಲೇ ಎಲ್ಲೋ ಕೆಳಗಡೆ ರೂಟ್ ಅಂತಂದ್ರು, ಹಿಂದ್ಗಡೆ ಬ್ಯಾಕ್ ಸೈಡ್ ಕಾಣಿಸ್ತಿದೆಯಾ ರೂಟು. ಸೊ ಈ ಬ್ಯಾಕ್ ಸೈಡ್ ರೂಟಲ್ಲಿ ಅಂತ ಅಂದರು, ಕಾಣಿಸ್ತಿದೆ ನೋಡಿ, ಈ ರೂಟಲ್ಲಿ ಕೆಳಗಡೆ ಹಾಕಿದ್ದೀನಿ ಅಂತ ಅಂದಿದ್ರು ಅವತ್ತು. ಸೊ ನೋಡೋಣ, ಹುಡ್ಕೋಣ ಬನ್ನಿ. ಫೈನಲಿ ಫ್ರೆಂಡ್ಸ್ ಬಂತು, ಅಜ್ಜಿ ಅಂಗಡಿ ಸಿಕ್ತು. ಇಲ್ಲೆಲ್ಲ ಹುಡುಕ್ದೆ, ಸೊ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಅದನ್ನು ಹಾಕಿಲ್ಲ. ಸೊ ಫೈನಲಿ ಇಲ್ಲಿದೆ ನೋಡಿ, ಇದೇ ಅಜ್ಜಿ ಅಂಗಡಿ ಸಿಕ್ಕಿದೆ. ನೋಡೋಣ, ಹೋಗೋಣ ಬನ್ನಿ. ಬಿಸಿ ಬಿಸಿ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಚರ್ಮುರಿ ತಗೊಂಡು ಹಿಂಗೆ ಬಿಸ್ನೆಸ್ ಹೆಂಗಿದೆ ಅಜ್ಜಿದು ಅಂತ ನೋಡೋಣ ಇವಾಗ. ಓಕೆ, ಲೆಟ್ಸ್ ಗೋ. ಫ್ರೆಂಡ್ಸ್, ನೀವು ಅನ್ಕೊತಿರ್ಬೋದು ನಾನು ಯಾಕೆ ಇದೇ ಅಂಗಡಿನ ಹುಡ್ಕೊಂಡು ಇಲ್ಲೇ ತಿನ್ನೋಣ ಅಂತ ಬಂದೆ ಅಂತ. ಇವರಿಬ್ಬರು ಏಜ್ ನೋಡಿ ಎಷ್ಟಾಗಿದೆ, ಎಷ್ಟು ಏಜ್ ಆಗಿದೆ, ಆದರೂ ಈ ವಯಸ್ಸಲ್ಲಿ ಏನೂ ಹಂಚ್ಕೊಳ್ದೆ, ಏನೂ ಅಂದ್ಕೊಳ್ದೆ ಕಷ್ಟಪಟ್ಟು ಇಬ್ಬರು ದುಡಿತಿದ್ದಾರೆ. ಸೊ ಇವರು ಒಂದು 40 ವರ್ಷದಿಂದ ಆ ಪ್ಲೇಸಲ್ಲಿ ಕೆಲಸ, ಅಂದರೆ 40 ವರ್ಷದಿಂದ ಅಲ್ಲೇ ಅಂಗಡಿ ಹಾಕ್ಕೊಂಡಿದ್ರು. ಇಲ್ಲಿ ಫ್ರೆಂಡ್ಸ್, ನಂದು ಆಡಿಯೋ ಮಿಸ್ ಆಗಿದೆ, ಮೈಕ್ ಒಂಚೂರು ಸರಿ ಇಲ್ಲ ಅಂತ. ಅಜ್ಜಿ ಏನು ಹೇಳ್ತಿದ್ದಾರೆ ಅಂತಂದರೆ, 40 ವರ್ಷದಿಂದ ಒಂದೇ ಕಡೆ ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಸಡನ್ನಾಗಿ ಆ ಪ್ಲೇಸಿಂದ ತೆಗೆದು ಬೇರೆ ಕಡೆ ಹಾಕ್ಕೊಳ್ಳಿ ಅಂತ ಹೇಳಿದಾಗ ತುಂಬ ಕಸ್ಟಮರ್ಸ್ ಎಲ್ಲ ಕಮ್ಮಿಯಾಗಿ ವ್ಯಾಪಾರ ಕಮ್ಮಿಯಾಗಿದೆ ಅಂತ ಹೇಳಿದ್ರು. ಆದ್ರೂ ಬಿಟ್ಟಿಲ್ಲ, ಬೇರೆ ಕಡೆ ಬಂದು ಮಾಡ್ತಾಯಿದ್ದಾರೆ ಅದೇ ಛಲದಲ್ಲಿ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರನೇ ಇಲ್ಲೇ ತಿನ್ನೋಣ ಅಂತ ನಾನು ಇಲ್ಲಿಗೆ ಹುಡ್ಕೊಂಬಂದಿದ್ದಷ್ಟೇ. ಸೊ ಇಂಥ ಕಡೆ ತಿಂದಾಗ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ಇವಾಗ ನೋಡಿ, ಬೇರೆ ಕಡೆ ಹೋಗಿ ಎಲ್ಲೋ ಒಂದು ಕಡೆ ತಿನ್ಬೋದು, ಆದರೆ ಇಂಥವರು ಕಷ್ಟಪಟ್ಟು ಹಿಂಗೆ ದುಡಿತಿರುವಾಗ ಬಂದು ಇಲ್ಲಿ ತಿನ್ನೋದ್ರಿಂದ ಅವ್ರಿಗೂ ಖುಷಿ, ಅವ್ರು ಮಾತಾಡೋ ಮಾತುಗಳಿಂದ ನಮಗೂ ಖುಷಿ. ಸೊ ಒಂಥರ ಖುಷಿ ಆಗುತ್ತೆ. ಚಿಕ್ಕಮಗಳೂರಲ್ಲಿ ಇರೋರಿಗೆ ನಾನು ಹೇಳೋದೇನು ಅಂತಂದರೆ, ರೆಗ್ಯುಲರಾಗಿ ಯಾರು ಅಲ್ಲಿ ಇವ್ರ ಹತ್ರ ಹೋಗಿ ತಿಂತಾಯಿದ್ರಿ. ಸೊ ಈಗ ಅವರು ಇಲ್ಲಿ TH ರಾಜು ಅನ್ನೋ ಒಂದು ಮಕ್ಕಳ ತಜ್ಞರೇನಿದ್ದಾರೆ, ಅಂದರೆ ಡಾಕ್ಟ್ರ್ ಏನಿದ್ದಾರೆ, ಅವ್ರ ಕ್ಲಿನಿಕ್ ಕೆಳಗಡೆ ಹಾಕಿದ್ದಾರೆ ಇವಾಗ ಇವ್ರ ಅಂಗಡಿನ. ಸೊ ಆದಷ್ಟು ಇಲ್ಲಿ ಬಂದು ತಿನ್ನೋಕ್ಕೆ ಟ್ರೈ ಮಾಡಿ, ಅವರಿಗೂ ತುಂಬ ಹೆಲ್ಪ್ ಆದಂಗೆ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಸೊ ನಾನು ಯಾವಾಗಲೂ ತಿನ್ನೋದಿಲ್ಲೇ, ಇನ್ನು ಇವ್ರದ್ದು ಅಂಗಡಿ ಇಲ್ಲಿದೆ ಅಂತ ಗೊತ್ತಾದ್ಮೇಲೆ ಇನ್ನು ನಾನು ಯಾವಾಗಲೂ ಇಲ್ಲೇ ತಿನ್ನೋದು. ಸೊ ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಫ್ರೆಂಡ್ಸ್, ಬಂದು ಆಯಿತು, ತಿಂದಾಯಿತು. ಸೊ ನಾನು ಏನು ಹೇಳ್ತೀನಿ ಅಂತಂದರೆ, ಚಿಕ್ಕಮಗಳೂರಲ್ಲಿರೋರಿಗೆ
ಇಂಥ ಕಡೆ ಬಂದು ಆಗ್ತೀನಿ ಅಂತ ಹೇಳ್ತೀನಿ ಅಂದರೆ, ಈಗ ಅಷ್ಟು ವರ್ಷದಿಂದ ಇದ್ದಿದ್ದ ಜಾಗನ ಚೇಂಜ್ ಮಾಡಿಸಿರೋದು ಕೆಲವೊಬ್ರಿಗೆ ಚಿಕ್ಕ ವಿಷಯ ಅನಿಸ್ಬೋದು. ಆದರೆ ಇದನ್ನೇ ನಂಬ್ಕೊಂಡಿರೋ ಇಂಥವ್ರಿಗೆ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಟ್ರೈ ಮಾಡಿ ಇಂಥ ಕಡೆ ಬಂದು ತಿನ್ನೋಕ್ಕೆ. ಅದರಿಂದ ನಿಮಗೂ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ಓಕೆ, ನೆಕ್ಸ್ಟು ಇನ್ನೊಂದು ವ್ಲಾಗಲ್ಲಿ ಮೀಟ್ ಆಗೋಣ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಮೀಟ್ ಆಗೋಣ. ಓಕೆ ಫ್ರೆಂಡ್ಸ್, ಬಾಯ್.